ಎಸ್ ವೀಕ್ಷಕರೇ, ಇವತ್ತು ಕೆರೆಬೇಟೆ ಚಿತ್ರ ರಾಜ್ಯಾದ್ಯಂತ ಅದ್ಭುತ ಪ್ರದರ್ಶನವನ್ನ ಕಾಣ್ತಾ ಇದೆ. ಬಿಡುಗಡೆ ದಿನವೇ ಒಂದು ನಿರೀಕ್ಷೆಯನ್ನ ಮೂಡಿಸಿದೆ. ಈ ಒಂದು ಚಿತ್ರಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಈಗ ಸದ್ಯಕ್ಕೆ ಮಾತನಾಡೋಕೆ ಕೆರೆಬೇಟೆ ಚಿತ್ರದ ಹುಲಿಮನೆ ನಾಗ ಗೌರಿಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ಸಿನಿಮಾ ರಿಲೀಸ್ ಆಗಿದೆ, ಫ್ಯಾನ್ಸ್ ಒಂದು ರಿಯಾಕ್ಷನ್ ನೋಡಿ, ನಿಮ್ಮ ಮೊದಲ ರಿಯಾಕ್ಷನ್? ಇಲ್ಲ ಸರ್, ತುಂಬಾ ಖುಷಿ ಇದೆ. ಅಂದ್ರೆ ನೀವೇ ಈಗ ನೋಡಿದ್ರಲ್ಲ, ತುಂಬಾ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ ಇದೆ. ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೆ ಜನ ಬರಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅನ್ಬೇಕು, ಅವಾಗ ಮಾತ್ರ ಏನಾದ್ರೂ ಒಂದು ಬೇರೆ ತರ ಆಗುತ್ತೆ. ಆ ಒಂದು ಒಪಿನಿಯನ್ ಸಿಕ್ಕಿದೆ, ಹಾಗಾಗಿ ಒಂದು ತುಂಬಾ ದೊಡ್ಡ ಮಟ್ಟದ ಗೆಲುವಾಗ್ಬೋದು ಅಂತ ಒಂದು ದೊಡ್ಡ ನಿರೀಕ್ಷೆ ಇದೆ. ಅದಕ್ಕೆಲ್ಲದಕ್ಕೂ ಕಾರಣ ಏನ್ ಗೊತ್ತಾ, ಈಗ ನೋಡ್ ಹೋದಂಥವ್ರು ನೂರಾರು ಜನಕ್ಕೆ ಹೇಳ್ಬೇಕು. ಒಬ್ಬಿಬ್ರಿಗೆ ಹೇಳಿದ್ರೆ ಬರಲ್ಲ, ಅದು ನೂರಾರು ಜನಕ್ಕೆ ಹೋಗಿ ಹೇಳಿದ್ರೆ ಈ ಸಿನಿಮಾ ಸೂಪರ್ ಆಗಿದೆ, ಹೋಗಿ ನೋಡ್ರು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಸಿನಿಮಾದ ಬಗ್ಗೆ ಒಂದು ಬೇರೆ ಕ್ರೇಜ್ ಸೃಷ್ಟಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲಿರುವಂಥ ದೊಡ್ಡ ದೊಡ್ಡ ಹೆಸರಾಂತ ನಿರ್ಮಾಪಕರು, ನಿರ್ದೇಶಕರು, ನಟರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕೈ ಜೋಡಿಸಿದ್ರೆ ಮಾತ್ರ ಇದಾಗುತ್ತೆ ಬ್ರದರ್. ಇಲ್ಲ ಅಂತಂದ್ರೆ ಕರ್ನಾಟಕ ಅನ್ನೋದು ಸಣ್ಣದಲ್ಲ, ಮೂಲೆ ಮೂಲೆಗೂ ತಲುಪಬೇಕು ಅಂತಂದ್ರೆ ನಮ್ಮ ಕೈಯಲ್ಲಿ, ನಮ್ದಂತ ಸಣ್ಣ ತಂಡದ ಕೈಯಲ್ಲಿ ಮೂಲೆಗೂ ತಲುಪಿಸೋದಕ್ಕಾಗಲ್ಲ. ಅದಕ್ಕೆ ಮಾಧ್ಯಮದವರು, ಚಿತ್ರರಂಗ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಇಲ್ಲ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು ಅಂತ ಅಂದ್ರೆ ನಮ್ಮಂತ ಎಷ್ಟೋ ಜನ ಸಿನಿಮಾ ಮಾಡುವಂಥ ಕನಸು ಹೊತ್ತಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೀನಿ. ಖಂಡಿತವಾಗೂ ಒಳ್ಳೆ ಪ್ರಯತ್ನ ಮಾಡಿದ್ವಿ, ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಆಮೇಲೆ ನಮ್ಮ ಕನ್ನಡಿಗರಿಗೆ ಇಷ್ಟೇ ನಾನು ಕೇಳೋದು, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದೊಂದು ಒಳ್ಳೆ ರಿವ್ಯೂ ಇದೆ. ನೀವೇನಾದ್ರು ರಿವ್ಯೂ ನಿಮ್ಮ ಕಿವಿಗೆ ಮುಟ್ಟಿಲ್ಲ ಅಂತಂದರೆ ಟ್ರೈಲರು, ಟೀಸರು ಈ ಥರದ್ದು ನೋಡಿ, ಖಂಡಿತವಾಗೂ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ, ಬರೀ ಇಷ್ಟ ಆಗೋದಂತಲ್ಲ, ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗುತ್ತೆ ನಿಮಗೆ. ನೀವು ನೋಡೋದ್ಮೇಲೆ ನೂರಾರು ಜನಕ್ಕೆ ಹೇಳ್ತೀರಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮ್ಮ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸರ್, ಈಗ ತಾವು ಒಂದು ಬಿಗ್ ಒಂದು ಬ್ರೇಕ್ಗೆ ಸಾಕಷ್ಟು ನಿರೀಕ್ಷೆ ಮಾಡ್ತಾ ಇದ್ರಿ, ನನಗೆ ಸಿಗ್ಲೇಬೇಕು. ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ತಮಗೆ, ಆದರೆ ಪರ್ಟಿಕ್ಯುಲರ್ಲಿ ಈ ಸಿನಿಮಾದ ಹುಲಿಮನೆ ನಾಗ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾನೇ ಮೆಚ್ಕೊಂಡಿದ್ದಾರೆ ಜನ. ಒಂದು ಅಭಿನಯವನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಹೋಲಿಕೆ ಮಾಡಿ ಹೇಳಲಾಗ್ತಾ ಇದೆ. ಅವ್ರವ್ರದೇ ಒಂದು ಇದರಲ್ಲಿ ಒಟ್ಟಾರೆಯಾಗಿ ನಿಮ್ಮ ಕ್ಯಾರೆಕ್ಟರ್ನ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಖುಷಿ ಆಗುತ್ತೆ ಸರ್. ಹುಲಿಮನೆ ನಾಗ ಅನ್ನೋದು ಒಂದು ಏನು ಗೊತ್ತಾ, ಒಂದು ನಮ್ಮ ನೇಟಿವಿಟಿ, ನಮ್ಮ ಬದುಕು. ನಾನು ಬೆಳೆದಿರೋಂಥದ್ದು ಒಂದು ಹಳ್ಳಿಲಿ, ನಾನು ಹುಟ್ಟಿ ಬೆಳೆದಿರೋದು, ಈಗಲೂ ಇರೋ ಅಂಥದ್ದು ಎಲ್ಲದು. ಅದು ಏನಾಗುತ್ತೆ ಅಂತಂದ್ರೆ ಸರ್, ನಮ್ಮ ರಕ್ತದಲ್ಲೇ ನಾವು ಇರೋಂಥ ಒಂದು ನೆಲನೇ ಆ ಥರದ್ದು ನಮಗೆ. ನನ್ನ ಓವರಾಲ್ ನನ್ನ ಸಂಸ್ಕೃತಿನೇ ಆ ಥರ ಇದೆ. ಎಷ್ಟೋ ಸಿನಿಮಾದ ಕ್ಯಾರೆಕ್ಟರ್ಗಳು ಇನ್ನೊಂದು ನಾನು ನೋಡಿರೋ ಅಂಥದ್ದು, ಬದುಕಿರೋ ಅಂಥದ್ದು, ಜೀವಿಸಿರೋ ಅಂಥದ್ದು. ಹಾಗಾಗಿ ಆ ಒಂದು ಪಾತ್ರ ಮಾಡೋದಕ್ಕೂ ಕಷ್ಟ ಆಗಿಲ್ಲ. ಅದಾದಮೇಲೆ ಇಡೀ ಸಿನಿಮಾನ ನನ್ನ ಡೈರೆಕ್ಟ್ರು ಮತ್ತು ನಾವು ಇಬ್ಬರು ಸೇರಿ ಚಿತ್ರಕಥೆ ಹಿಡಿದು ಡೈಲಾಗ್ ಎಲ್ಲ ಬರೆದಿರೋದ್ರಿಂದ ಅದೆಲ್ಲವೂ ಕೂಡ ತುಂಬ ಈಸಿ ಆಯಿತು. ಹಾಗಾಗಿ ಜನ ಇವತ್ತು ಇಷ್ಟೊಂದು ಮೆಚ್ಕೊಳ್ತಾ ಇದ್ದಾರೆ. ಎಸ್ ಸರ್, ಇನ್ನು ಸಂಸ್ಕೃತಿ ಬಗ್ಗೆ ಮಾತಾಡೋದಾದ್ರೆ, ಮಲೆನಾಡಿನ ಸಂಸ್ಕೃತಿ ನಮಗೂ ತಿಳಿದಿರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ರೆ, ಎಲ್ಲೂ ಬೇಡವಾದದನ್ನು ತಂದು ತುರುಕಿಲ್ಲ, ಬಟ್ ತೋರಿಸ್ಲೇಬೇಕು ಅಂತ, ಬಟ್ ಕತೆಗೆ ಪೂರಕವಾಗಿಯೇ ಹೆಣ್ದಿದ್ದೀರಾ. ಅವೆಲ್ಲ ಯೋಚನೆಗಳಲ್ಲಿ ಅಂದರೆ ನಿಮ್ಮದು ಮತ್ತು ಡೈರೆಕ್ಟರ್ದು ಒಂದು ಪರ್ಟಿಕ್ಯುಲರ್ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಹೇಗಿರ್ತಿತ್ತು ಸರ್? ತುಂಬ ಚೆನ್ನಾಗಿ. ಯಾಕಂದರೆ 6 ತಿಂಗಳು ನಾನು ನಮ್ಮ ಡೈರೆಕ್ಟ್ರು ಅದ್ರ ಮೇಲೆ ವರ್ಕ್ ಮಾಡಿದ್ವಿ, ಬೇರೆ ಇನ್ಯಾರೂ ಇಲ್ಲ, ನಾನು ನನ್ನ ಡೈರೆಕ್ಟ್ರು. ಹೇಗೆ ಅಂತಂದರೆ ಪ್ರತಿ ಒಂದು ಸೀನನ್ನು ಕೂಡ ಅವರು ಕೂಡ ಮಲ್ನಾಡು ಭಾಗದವ್ರೆ, ನಾವಿಬ್ಬರು ಆ ಭಾಗದವ್ರು ಆಗಿರೋದ್ರಿಂದ ರೆಗ್ಯುಲರ್ ಸಿನಿಮಾ ಬಿಟ್ಟು ಪ್ಲೇಲಿ ಏನು ಹೊಸದಾಗಿ ಆಟ ಆಡ್ಬೋದು, ಏನು ಹೊಸದಾಗಿ ಮಾಡ್ಬೋದು, ಹೊಸ ತೋರಿಸ್ದಾಗ ಏನು ಇಷ್ಟ ಆಗ್ಬೋದು. ಸ್ವಲ್ಪ ಕಷ್ಟ ಆಗ್ಬೋದು, ಭಾಷೆ ಅಲ್ಲ, ಬಟ್ ಆದರೆ ಒಂದು ಲೈನ್ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಲೈನಲ್ಲಿ ಅದ್ರ ಮೀನಿಂಗ್ ಏನು ಅನ್ನೋದು ಅರ್ಥ ಆಗುತ್ತೆ. ಅಂದರೆ ಭಾಷೆಯ ಸೊಗಡು ಬೇರೆ ಅಷ್ಟೇ ನಮ್ಮದು. ಅದ್ರೆಲ್ಲವನ್ನು ಮೀರಿ ಪ್ಲೇನ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಸರ್ ದೊಡ್ಡ ಮಟ್ಟದ ಒಂದು ಗೆಲುವಾಗಬೇಕು ಅಂತ ಅಂದರೆ ಸರ್, ನಮಗೆ ಸಂತೋಷ ಸಿಗಬೇಕು ಅಂತಂದರೆ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗಲೇ ಸರ್. ಇಲ್ಲ ಅಂತಂದರೆ ನಮ್ಮೆಲ್ಲ ಶ್ರಮನೂ ನೀರಲ್ಲಿ ಹೋಮ ಮಾಡಿದಾಗೆ. ಆ ನೀರಲ್ಲಿ ಹೋಮ ಆಗೋದು ಬೇಡ, ಇದಕ್ಕೊಂದು ದೊಡ್ಡ ಸಕ್ಸಸ್ ಸಿಗಲಿ. ಖಂಡಿತವಾಗೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ, ನೀವುಗಳೇ ಆಮೇಲೆ ಹೇಳ್ತೀರಾ ದೊಡ್ಡ ಸಕ್ಸಸ್ ಆಗುತ್ತೆ ಸಿನಿಮಾ. ಖಂಡಿತ ಸರ್. ಇನ್ನು ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆ ಕಂಟೆಂಟು ಬೇರೆ ಭಾಷೆಗಳಿಗೆ ಏನು ಹೋಲಿಕೆ ಮಾಡ್ತಾ ಇದ್ರು ಬೇರೆ ಭಾಷೆಗಳಿಗಿಂತ ಕನ್ನಡದಲ್ಲಿ, ಈಗ ಅದಕ್ಕಿಂತ ಅದ್ಭುತವಾದ ಸಿನಿಮಾ ಬಂದಿದೆ. ಆ ಕಂಟೆಂಟ್ ವಿಚಾರದಲ್ಲಿ ಮತ್ತೆ ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿ ಎಷ್ಟೇ ಅಂದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅಥವಾ ಕನ್ನಡದವರು ಪರಭಾಷೆ ಚಿತ್ರವನ್ನು ನೋಡ್ತಾ ಇರುವಂಥವ್ರಿಗೆ ಈ ಒಂದು ಕಂಟೆಂಟ್ ವಿಚಾರವಾಗಿ ಏನು ಹೇಳೋದು ಇಷ್ಟಪಡ್ತೀನಿ ಸರ್? ನಿಜವಾಗ್ಲೂ ಈ ಸಿನಿಮಾ ನಾವು ಮಾಡಿರೋ ಅಂಥದ್ದೇ ಬರೀ ನಮ್ಮ ಕರ್ನಾಟಕಕ್ಕಲ್ಲ, ಇಲ್ಲಿ ಹಿಟ್ ಆಗಬೇಕು, ಫಸ್ಟ್ ಇಲ್ಲಿ ಹಿಟ್ಟಾಗಿ ಇಡೀ ದೇಶಕ್ಕೆ ಹಬ್ಬಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿರೋ ಅಂಥದ್ದು. ಬಟ್ ಇಲ್ಲಿ ಒಂದು ಸರಿ ಸರ್ ಬೂಮ್ ಆಯಿತು ಅಂತಂದರೆ ಎಲ್ಲ ಕಡೆಗೂ ಆಗುತ್ತೆ. ನಾವು ಯಾಕೆಂದರೆ 2-3 ಭಾಷೆಯಲ್ಲಿ ಮಾಡಿಲ್ಲ, ಇಲ್ಲಿ ಹಿಟ್ಟಾದ ನಂತರ ಬೇರೆ ಕಡೆ ಕಳಿಸ್ಬೇಕು ಅನ್ನೋದೇ ಇದೆ ನಮಗೆ. ಫಸ್ಟ್ ನಮ್ಮ ಮಣ್ಣು, ನಮ್ಮ ಸೊಗಡು, ನಮ್ಮ ನೆಲದ ಕಥೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆಗೂ ಒಂದೊಂದು ಸಂಸ್ಕೃತಿ ಇದೆ. ಎಲ್ಲ ಕಡೆಗೂ ಹಳ್ಳಿ ಇದ್ದಾರೆ, ಎಲ್ಲ ಕಡೆನೂ ಬಡತನ ಇದೆ, ಎಲ್ಲ ಕಡೆನೂ ಹೋರಾಟ ಇದೆ, ಎಲ್ಲ ಕಡೆನೂ ನೋವಿದೆ. ಅವರೆಲ್ಲರಿಗೂ ತಲುಪುವಂಥ ಸಿನಿಮಾ ಇದಾಗಬೇಕು. ಅದಾಗಬೇಕು ಅಂದರೆ ಇಲ್ಲಿ ಫಸ್ಟ್ ಹಿಟ್ ಆಗಬೇಕು ಸರ್. ಇಲ್ಲಿ ಹಿಟ್ಟಾದರೆ ಖಂಡಿತವಾಗೂ ದೊಡ್ಡ ಮಟ್ಟಕ್ಕಾಗುತ್ತೆ. ಅದಕ್ಕೆ ಸಹಕಾರನೇ ಬೇಕಾಗಿರೋದು ನಮ್ಮ ಜನ, ಮಾಧ್ಯಮ. ಅವೆಲ್ಲವನ್ನು ಮೀರಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರುವಂತಹ
ಸುಮಾರಷ್ಟು ಹೆಸರಾಂತ ನಟ ನಿರ್ಮಾಪಕರು ಅವರೆಲ್ಲರೂ ಸಹಕಾರ ಮಾಡಿದ್ರು ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಕೆರೆಪೇಟೆ ಅಂಡ್ ಯುವರ್ ಅಪ್ಕಮಿಂಗ್ ಫ್ಯೂಚರ್ ಆಲ್ಸೋ. ನಿಮಗೆ ಇಷ್ಟ ಆಯ್ತಾ ಸರ್? ಖಂಡಿತ